ಒಂದೂರಲ್ಲಿ ಒಬ್ಬ ಹುಡುಗ ಇದ್ದಂತೆ. ಅವನಿಗೆ ಮೂಗಿನ ತುದಿಲೇ ಕೋಪ. ಯಾರ ಮೇಲೆ ಕೋಪ ಬರುತ್ತೋ ಅವನಿಗೆ, ಅವ್ರಿಗೆ ಎಲ್ಲರಿಗೂ ಸಿಕ್ತವ್ರಿಗೆಲ್ಲ ಬಾರಿಸೋದು ಹಿಡಿದು ಚೆನ್ನಾಗಿ. ಅಪ್ಪ ಅಮ್ಮಂಗ್ ದಿನಾ ಕಂಪ್ಲೇಂಟ್ ಬರ್ತಿತ್ತಂತೆ, ನಿಮ್ ಮಗ ಹೊಡಿತಾನೆ, ತುಂಬಾ ಕೋಪಿಷ್ಟ, ಮುಗಿನ ತುದಿಲೇ ಕೋಪ ಇದೆ, ಅವ್ನಿಗೆ ಬುದ್ಧಿ ಹೇಳಿ ಅಂತ. ಎಷ್ಟೇ ಬುದ್ಧಿ ಹೇಳಿದ್ರು ಅವನು ಚೇಂಜ್ ಆಗುವಂತಹ ಸ್ಥಿತಿಯಲ್ಲಿ ಇರಲಿಲ್ಲ. ಅದ ಒಂದಿನ ಅವರಪ್ಪ ಮಗುನ್ ಕರೆದು ಹೇಳ್ತಾರಂತೆ, ನೋಡು ನೆಕ್ಸ್ಟ್ ಸತಿಯಿಂದ ನಿಮ್ಗೆ ಯಾರ ಮೇಲಾದ್ರೂ ಕೋಪ ಬಂದ್ರೆ ಅವ್ರನ್ನ ಹೊಡಿಯೋಕ್ ಹೋಗ್ಬೇಡ, ಮನೆ ಮುಂದಿರೋ ಮರದ ಗೇಟ್ ಇದೆಯಲ್ಲ ಅದಕ್ಕೆ ಅವನೊಂದು ಮೊಳೆ ಹೊಡಿ ಅಂತ ಹೇಳ್ತಾನಂತೆ. ಸರಿ ಆಯ್ತು ಅಂತ ಹುಡುಗ ಏನ್ ಮಾಡ್ತಾನೆ, ಪ್ರತಿ ಸತಿ ಯಾರ ಮೇಲೆ ಕೋಪ ಬರುತ್ತೋ ಅವಾಗೆಲ್ಲ ಒಂದೊಂದ್ ಮೊಳೆನ ಮರದ ಗೇಟಿಗೆ ಹೊಡಿತಾ ಹೋಗ್ತಾನೆ. ಒಂದೇ ದಿನಕ್ಕೆ 15 ಮೊಳೆ ಹೊಡೆದಿದ್ದಂತೆ. 2ನೇ ದಿನಕ್ಕೆ 10ಕ್ಕೆ ಬಂತು, 3ನೇ ದಿನಕ್ಕೆ 5ಕ್ಕೆ ಬಂತು, 4ನೇ ದಿನಕ್ಕೆ ಹೊಡೆದು ಅವ್ನಿಗೆ ಬೇಜಾರೇ ಆಗ್ಬಿಟ್ಟಿತ್ತಂತೆ. ಯಾಕಂದ್ರೆ ಅವನ ಎನರ್ಜಿ ಎಲ್ಲ, ಅವನ ಫ್ರಸ್ಟ್ರೇಷನ್ ಎಲ್ಲ ಅವನ ಇದ್ರಲ್ಲಿ ಖಾಲಿ ಆಗ್ತಾ ಇತ್ತು ಆ ಮೊಳೆ ಹೊಡಿಯೋದ್ರಲ್ಲಿ. ಅವನಿಗೆ ಕೈ ನೋವು ಬರಕ್ ಶುರು ಆಯ್ತಂತೆ. ಅವನ್ ಅನ್ಕೊಂಡಂತೆ, ಅಯ್ಯೋ ಈ ಮೊಳೆ ಹೊಡಿಯೋದಕ್ಕಿಂತ ಬೆಟರ್ ಕೆಲಸ ಏನಂದ್ರೆ ಕೋಪನೆ ಮಾಡ್ಕೊಳ್ದೆ ಇರೋದು ಅಂತ ಹೇಳಿ ಅವ್ನು ಹೇಳಿದಂತೆ, ಅಪ್ಪ ನಂಗೆ ಯಾರ ಮೇಲೂ ಇವಾಗ ಕೋಪ ಬರ್ತಾ ಇಲ್ಲ ಅಂತ ಹೇಳಿ. ಅಪ್ಪ ಬಂದು ಹೇಳಿದಂತೆ, ಒಂದ್ ಕೆಲಸ ಮಾಡೋಣ, ಇವಾಗ ನೀನು ಹೊಡೆದಿರೋ ಅಷ್ಟು ಮೊಳೆಗಳನ್ನ ಆಚೆ ತೆಗೆದು ಬಿಡು ಅಂತ ಹೇಳಿದ್ರಂತೆ. ಆ ಹುಡುಗ ಕುತ್ಕೊಂಡು ಎಲ್ಲಾ ಮೊಳೆನು ವಾಪಸ್ ತೆಗೆದಂತೆ, ಆ ಮರದ ಗೇಟಿಗೆ ಹೊಡೆದಿರುವಂತ ಮೊಳೆನ. ಅವ್ರಪ್ಪ ತೋರಿಸಿದ್ರಂತೆ, ನೀನೇನೋ ಮೊಳೆ ತೆಗ್ದೆ, ಆದ್ರೆ ಗೇಟ್ ಮೇಲಾಗಿರುವಂತ ಹೋಲ್ಸ್ ಇದಾವಲ್ಲ ಅದನ್ನ ಏನ್ ಮಾಡೋದು ಅಂತ. ಅವಾಗ ಹೇಳಿದಂತೆ ತಂದೆ, ನೋಡು ನಾವ್ ಯಾರಿಗೋ ಒಬ್ರಿಗೆ ಗೊತ್ತೋ ಗೊತ್ತಿಲ್ದೇನೋ ನೋವು ಮಾಡ್ಬಿಟ್ಟಿರ್ತೀವಿ, ಆದ್ರೆ ಕೋಪದಲ್ಲಿ ಇನ್ನೊಬ್ರು ಹೊಡೆಯೋದು ಬೈಯೋದು ಮಾಡ್ತೀವಲ್ಲ ಅದು ತಿಳಿದು ಮಾಡಿರುವಂತಹ ಅಪರಾಧ. ಅದರಿಂದ ಎಷ್ಟೋ ಜನರಿಗೆ ನೋವಾಗಿರುತ್ತೆ. ನೀನು ಸಾರಿ ಹೇಳ್ಬಿಟ್ರೆ ಅದೇನಾಗಲ್ಲ, ವಾಸಿ ಆಗಲ್ಲ. ಹಂಗೆ ನೀನ್ ಹೊಡೆದಿರೋ ಮೊಳೆ ಇದೆಯಲ್ಲ, ನೀನ್ ವಾಪಸ್ ತೆಗೆದು ಬಿಟ್ರೆ ಆ ಹೋಲು ಏನಾಗುತ್ತೆ, ಹಂಗೆ ಉಳ್ಕೊಳ್ಳುತ್ತೆ. ಅದಕ್ಕೆ ಅದನ್ನ ನೀನ್ ತುಂಬಿಸೋದು ಹೇಗೆ? ಹಾಗಾಗಿ ಕೋಪದ ಕೈಗೆ ನಿನ್ನ ಬುದ್ಧಿಯನ್ನ ಕೊಡಬೇಡ ಅಂತ ಹೇಳ್ತಾರಂತೆ.